ಅವಾಗಿಂದು ವಿಡಿಯೋ ಅಲ್ಲ ಫ್ರೆಂಡ್ ಯಾರದು ಒಬ್ಬರು ಚಂದ್ರು
ಅಪ್ಪು ಮೇಡಮ್ 3 ವರ್ಷದಿಂದ ಕಾಯ್ತಾ ಇದ್ವಿ ಈ ಕೆ ಡಿ ಸಿನಿಮಾಗೆ. 3 ವರ್ಷದಿಂದ ಕಾಯ್ತಾ ಇದ್ವಿ. ಸೊ ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ಸೊ ಇವತ್ತು 6 ಗಂಟೆಗೆ ಫಸ್ಟ್ ಶೋ ನೋಡಬೇಕು ಅಂತಲೇ ನಾವು ತುಂಬ ದೂರದಿಂದ ಸಿನಿಮಾ ನೋಡೋಕೆ ಬಂದಿದ್ದೀವಿ. ಯಾಕಂದರೆ 3 ವರ್ಷದಿಂದ ಕಾಯ್ತಾ ಇದ್ದಂಥ ದಿನ ಇವತ್ತು ನಮಗೆ ಅಭಿಮಾನಿಗಳಿಗೆ ಹಬ್ಬ ಮಾಡೋದಕ್ಕೆ ಇವತ್ತು ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ಅದರಿಂದ ನಾವು ಕೂಡ ತುಂಬ ದೂರದಿಂದ ಫಸ್ಟ್ ಶೋ ನೋಡಬೇಕು, ಅದು ಧ್ರುವ ಸರ್ಜಾ ಜೊತೆ ನೋಡಬೇಕು ಅಂತೇಳಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಇವತ್ತು ಎಲ್ಲ ನಮ್ಮ ಧ್ರುವ ಸರ್ಜಾ ಅಭಿಮಾನಿಗಳು ಎಲ್ಲರೂ ಸೇರಿಸುವ ಇವತ್ತೊಂದು ದೊಡ್ಡ ಹಬ್ಬನ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಸಿನಿಮಾ ತುಂಬ ಯಶಸ್ವಿಯಾಗಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ ಮೇಡಮ್. ತುಂಬ ಖುಷಿ ಮೇಡಮ್. ಫುಲ್ ಹಬ್ಬ, ಊರ ಹಬ್ಬ ಅಂದ್ರೆ ಊರ ಹಬ್ಬ. ಎಲ್ಲ ಊರ ಹಬ್ಬ ಮಾಡಿದ್ರೆ ನಾವು ಥಿಯೇಟ್ರಲ್ಲೇ ದೊಡ್ಡ ಊರ ಹಬ್ಬ ಮಾಡಿದಾಗ ಮಾಡ್ತೀವಿ. ಬಟ್ ಫಸ್ಟ್ನೇ ಶೋ ಬಾಸ್ ಮೂವಿ ನೋಡ್ಬೇಕಂತ ಕೆಂಗೇರಿಯಲ್ಲಿಂದ ಬಂದಿರೋದು ಇಲ್ಲಿ ಮೇನ್ ಥಿಯೇಟ್ರಿಗೆ ಇಲ್ಲಿಗೆ ಬಂದು ನೋಡ್ಬೇಕಂತ ಕಾಯಿಸಿತ್ತು. ಅದಕ್ಕೋಸ್ಕರ ಬಾಸ್ ಮೂವಿ ಇಲ್ಲಿಗೆ ಬಂದೇ ನೋಡ್ತಾ ಇದ್ದೀನಿ. ತುಂಬ ಭಾರಿ ಜೋರ್ದಾರ್ ಹಬ್ಬ ಆಗುತ್ತೆ. ಚೆನ್ನಾಗಿ ಎಲ್ಲ ನೋಡಿ ಎಷ್ಟು ಜನ ಬಂದಿದ್ದಾರೆ. ಭಾಳ ಖುಷಿ ಇದೆ ಮೇಡಮ್, ಹೆವಿ ಖುಷಿ ಇದೆ. ಟ್ರೈಲರ್ ಬೆಂಕಿ ಮೇಡಮ್, ಟ್ರೈಲರ್ ಬೆಂಕಿ. ಆ ಥರ ನೋಡಿ ಸಲಕ್ಕೆ ನಾವು ಫಸ್ಟ್ನೇ 3 ದಿನ ಮುಂಚೆನೇ ಟಿಕೆಟ್ ಬುಕ್ ಮಾಡಿವಿ ಮೇಡಮ್. ಹಾಂ ಮೇಡಮ್, ಒಂದು 4 ಜನ ಹುಡುಗರು ನಾನೇ ಬುಕ್ ಮಾಡಿ ಅಭಿಮಾನಿ ಅಂತೇಳ್ಬಿಟ್ಟು ಬಾಸ ಕರ್ಕೊಂಬಂದಿದ್ದೀನಿ. ಇಲ್ಲ, ಒಂದು ಒಳ್ಳೆ ಸಂದೇಶ ಇರುತ್ತೆ ಮೇಡಮ್. ಚೆನ್ನಾಗಿದೆ. ನಾವು ಟ್ರೈಲರ್ ನೋಡಿದಂಗೆ ಭಾರಿ ಸೂಪರ್ ಆಗಿದೆ. ಒಂದು ಅಣ್ಣ ತಮ್ಮದರ ಬಗ್ಗೆ ಆಗಲಿ, ತಾಯಿ ಬಗ್ಗೆ ಆಗಲಿ, ಒಂದೊಂದು ಸೀನು ಒಂದೊಂದು ಚೆನ್ನಾಗಿದೆ ಬಂದಿದೆ ನೋಡೋಕ್ಕೆ. ತುಂಬ ಚೆನ್ನಾಗಿದೆ. ಇದು ನೋಡಿದ ಮೇಲೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ ಕಾಯ್ತಾ ಇದ್ದೀವಿ. ಇವಾಗ ಏನು ಬಿಡ್ತಾರೆ ಇನ್ನೊಂದು 6 ಗಂಟೆ 6:30ಗೆ ನೋಡೋಣ. 4 ಗಂಟೆಗೆ ಎದ್ದು ಬಂದಿದ್ದೀನಿ ಬೆಳಗ್ಗೆ. 4 ಗಂಟೆಗೆ ಬಾಸ್ ಮೂವಿ ನೋಡೋಕ್ಕಂತ 4 ಗಂಟೆಗೆ ಎದ್ದು ಬಂದಿದ್ದೀನಿ. ನಮ್ಮ ಹೆಸರು ಸುನೀಲ್ ಅಂತ, ಜೂನಿಯರ್ ಉಪೇಂದ್ರ. ಇದು ಶಿವಮೊಗ್ಗ ಡಿಸ್ಟಿಕ್ಕು ಸೊರಬ ತಾಲೂಕು ಕಪ್ಪಗಳಲ್ಲಿ ಅಂತ ಒಂದು ಹಳ್ಳಿ. ನಾನು ಬಂದಿರೋ ಉದ್ದೇಶ ಅಂದರೆ ಧ್ರುವ ಸರ್ ಪಿಕ್ಚರ್ ಚೆನ್ನಾಗಿ ಮಾಡಿದ್ದಾರೆ. ಟ್ರೈಲರ್ ಮೊನ್ನೆ ಹೋಗಿದೆ, ಟ್ರೈಲರ್ ನೋಡಿದೆ, ಮಸ್ತಾಗಿದೆ. ಅಣ್ಣ ಫಸ್ಟ್ ಶೋ ಪಿಕ್ಚರ್ ಬಂದೇ ಬರ್ತೀನಿ ಅಣ್ಣ ಅಂತ ಹೇಳಿದೆ. ಆಯ್ತಪ್ಪ ನಿಮ್ಮ ಖುಷಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಂಗೆ ಇಷ್ಟಪಟ್ಟು ಬಂದಿದ್ದೀನಿ. ನಮ್ಮದು ಸ್ಪೆಷಲ್ ಅಂದ್ರೆ ಅದರಲ್ಲಿ ಒಳ್ಳೆ ಚೆನ್ನಾಗಿ ಜನಿಗೆ ಒಳ್ಳೆ ಟಿಪ್ಸ್ ಕೊಟ್ಟಿದ್ದಾರೆ. ಆಲ್ ಓವರ್ ಕರ್ನಾಟಕ ಜನತೆಗೆ ಹೇಳೋದು ಇಷ್ಟೇ, ಕನ್ನಡ ಉಳಿಸಿ ಕನ್ನಡ ಬೆಳೆಸಿ. ಮನೇಲಿ ಕೂತ್ಕೊಂಡು 100-200 ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ, ಬಂದು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡ ಉಳಿಸ್ಬೇಕು, ಕನ್ನಡ ಬೆಳೆಸ್ಬೇಕು, ಹಿಂಗೆ ಬೆಳೀಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಂ, ಹೌದೌದು. ಪ್ರೇಮ್ ಸರ್ ಒಳ್ಳೆ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಅವ್ರು ಎಲ್ಲ ಫಿಲಮು ಹಂಗೇನೆ ಚೆನ್ನಾಗಿ ಒಂದ್ಸರಿ ಕೈ ಎಕ್ಕಿದ ಮೇಲೆ ಅದು ಚೆನ್ನಾಗೇ ಮಾಡ್ತಾರೆ ಡೈರೆಕ್ಟ್ರು. ಡೈರೆಕ್ಷನ್ ಅಂದ್ರೆ ಮಾತಾಡಂಗಿಲ್ಲ, ಎಕ್ಸ್ಟ್ರಾ ಮಾತೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೇವ್ರ ಆಯುಷ್ಯ ಅವರಿಗೆ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳಕ್ಕೆ ಇಷ್ಟ. ಮೇಡಮ್ ಅವರೇ, ಮೂವಿಗೆ ತುಂಬಾ ಎಕ್ಸ್ಪೆಕ್ಟ್ ಇದೆ, ತುಂಬ ನಿರೀಕ್ಷೆ ಇಟ್ಕೊಂಡಿದ್ವಿ. ಯಾಕಂತ ಕೇಳಿದ್ರೆ ಧ್ರುವ ಬಾಸು ಬೇರೆ ಲೆವೆಲ್ ಆಕ್ಷನ್ ಮಾಡಿದ್ರೆ. ಟೀಸರ್ ನಾವು ನೋಡಿದ್ವಿ, ಅದರಲ್ಲಿ ಬೇರೆ ಡೈರೆಕ್ಷನ್ ಮಾಡಿದ್ದು ಪ್ರೇಮು. ಹೇಳ್ಬೇಕಾ, ಆ ಪ್ರೇಮ ಅಂದಿದ್ದ ಕೂಡಲೇ ಆ ಫ್ಯಾಮಿಲಿ ಸೆಂಟಿಮೆಂಟು, ಮದರ್ ಸೆಂಟಿಮೆಂಟು, ಮತ್ತು ಏನು ರೌಡಿಸಮ್ ಸೆಂಟಿಮೆಂಟು, ಮತ್ತು ಅದರಲ್ಲಿ ಬೇರೆ ಈಗ 3ನೇ ಸರಿ ಲಾಂಗ್ ಇಡ್ತಾಯಿದ್ರು. ಫಸ್ಟ್ ನಮ್ಮ ಡಿ ಬಾಸು ದರ್ಶನ್ ಅವ್ರಿಗೆ ಕರಿಯರ್ ಫಿಲಿಮಲ್ಲಿ ಲಾಂಗ್ ಇಟ್ಟಿದ್ರು, ಆಮೇಲೆ ಜೋಗಿ ಫಿಲಮಲ್ಲಿ ಲಾಂಗ್ ಇಟ್ಟಿದ್ರು, ಈಗ ಈ ಫಿಲಮ್ ಲಾಂಗ್ ಇಡ್ತಿದ್ರೆ. ಅವಾಗ ಇಟ್ಟಿದ್ದು 2 ಫಿಲಮ್ಲೂ ಚರಿತ್ರೆ ಬರ್ತು ಅಂತ ಹೇಳ್ಬೋದು. ಈಗ ಮತ್ತೆ ಲಾಂಗ್ ಇಟ್ಟಿದ್ದಾರೆ. ಯಾವ ಲೆವೆಲ್ಗೆ ಇಟ್ಟಿದ್ದಾರೆ ನೋಡ್ಬೇಕು. ನಮಗಂತೂ ತುಂಬ ನಿರೀಕ್ಷೆ ಇದೆ. ಅದರಲ್ಲಿ ಬೇರೆ ಈಗ ಕಾಲ ಭೈರವನಾಗಿ ಕಿಚ್ಚ ಬಾಸ್ ಎಂಟ್ರಿ ಕೊಡ್ತಾ ಇದ್ದಾರೆ. ಅದು ಇನ್ನೂ ತುಂಬ ಎಕ್ಸ್ಪೆಕ್ಟ್ ಇದೆ. ನಾವಂತೂ ರಾತ್ರಿನೇ ಬಂದ್ಬಿಟ್ವಿ ಇಲ್ಲಿ. ಓಕೆನಾ, ಫುಲ್ ಮಳೆ. ನಮ್ಗೆ ಯಾಕೋ ನಮ್ಮ ಧ್ರುವ ಬಾಸ್ಗೆ ಪರಿಸರ ದೋಷ ಇದೆ ಅನ್ನೋದು ಗೊತ್ತಿಲ್ಲ. ಪಾಪ ಬರ್ತ್ಡೇಗೂ ತುಂಬ ಮಳೆ ಆಯಿತು, ನಮ್ಗೆ ಬೇಸರ ಆಯಿತು. ಅವತ್ತು ನಾವು ವಿಶ್ ಮಾಡೋಕ್ಕಾಗಲಿಲ್ಲ. ಇವು ರಾತ್ರಿ ಬಂದ್ವಿ, ತುಂಬ ಖರಾಬ್ ಆಗಿತ್ತು. ಆದರೂ ಹೋಗಿ ಕಟ್ಕೊಂಡಿದ್ವಿ. ತುಂಬ ನಿರೀಕ್ಷೆ ಇದೆ. ಜನ ಎಲ್ಲ ಬಂದಿದ್ದಾರೆ. ನಾವು ಫಸ್ಟ್ ಟೈಮ್ ಮಾರನೇ ಶೋ ಬಂದಿದೆ, ನೋಡಬೇಕು ಮೇಡಮ್ ಯಾವ ಥರ ಇರುತ್ತೆ ಅಂತ ಹೇಳಿ. ಮೇಡಮ್ ಹೇಳ್ತಾ ಇಲ್ಲ, ಟೀಸರ್ ನೋಡೇ ನಾವು ಬಂದಿರೋದು. ಓಕೆನಾ, ಧ್ರುವ ಬಾಸ್ ಅಂತ ಕೇಳಿದ್ರೆ ಟೀಸರ್ ನೋಡೋಂಗಿಲ್ಲ, ಬಂದ್ಬಿಡ್ತೀವಿ. ಆದರೆ ಬೇರೆ ಲೆವೆಲಲ್ಲಿ ಒಂದು ಇದು ಕಾಣಿಸ್ತಾ ಇದೆ. ಯಾಕಂದರೆ ಧ್ರುವ ಬಾಸ್ ಫಸ್ಟ್ ಟೈಮ್ ಲಾಂಗ್ ಹಿಡ್ದಿರೋದು. ಅವರು ಇದಕ್ಕಿಂತ ಮುಂಚೆ ಬಂದಿರೋ ಸಿನಿಮಾಗಳಿಗಿಂತ ಈ ಸರಿ ಬೇರೆ ಗೆಟಪ್ ಆಗಿರ್ಬೋದು, ಅವ್ರು ಬೇರೆ ಆ್ಯಕ್ಷನ್ ಆಗಿರ್ಬೋದು, ಒಂದು ರೇಂಜ್ಗಿದೆ. ಅದರಲ್ಲಿ ಬೇರೆ KVN ಪ್ರೊಡಕ್ಷನ್ ಕೂಡ ಅಲ್ಲಿ ಕಾಸ್ಟ್ಗೆ ಅವರು ಎದುರು ನೋಡಲ್ಲ. ಅವ್ರಿಗೇನಂದ್ರೆ ಸಿನಿಮಾ ಬರಬೇಕಷ್ಟೇ, ಆ ಒಂದು ಬಜೆಟಲ್ಲಿ ಇರ್ತಾರೆ. ಸೊ ಪ್ರೇಮು ಅಷ್ಟೇ, ಏನೇ ಒಂದು ಸಿನಿಮಾ ಮಾಡಬೇಕಂದ್ರೂ ಒಂದು ಲೆವೆಲ್ಗೆ ಎತ್ಕೊಂಡು ಹೋಗ್ತಾರೆ. ಜೊತೆಗೆ ಈಗ ಹಳೆ ಆಕ್ಟರ್ಸ್ಗಳು, ಈಗ ಸಂಜಯ್ ದತ್ ಆಗಿರ್ಬೋದು, ಏನು ಶಿಲ್ಪಾ ಶೆಟ್ಟಿ ಆಗಿರ್ಬೋದು, ಹೊಸದಾಗಿ ನಮ್ಮ ರೇಷ್ಮಾ ಮೇಡಮ್ ಅವರಾಗಿರ್ಬೋದು, ನಮ್ಮ ಕ್ರೇಜಿ ಸರ್ ರವಿಚಂದ್ರನ್ ಆಗಿರ್ಬೋದು, ಮತ್ತು ಜೊತೆಗೆ ಇನ್ನೂ ಸುಮಾರು ಜನ ಕಲಾವಿದರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲ ಕಲಾವಿದರನ್ನ ಒಂದು ಪ್ರೇಮಲ್ಲಿ ನೋಡೋ ಒಂದು ಖುಷಿ ನೋಡ್ಬೇಕು ಮೇಡಮ್ ಯಾವ ಥರ ಇರುತ್ತೆ. ಯಾಕಂತ ಕೇಳಿದ್ರೆ ಸುಮಾರು ದಿನಗಳಾಯಿತು ನಾವು ಒಂದು ಹಿಟ್ ಮೂವಿ ನೋಡಿ, ನಾವು ಆ ಹಿಟ್ ಮೂವಿಗೋಸ್ಕರ ಕಾಯ್ತಾ ಇದ್ವಿ. ಜೈ ಧ್ರುವ ಬಾಸ್, ಜೈ ವೀರಾಂಜನೇಯ. ಧ್ರುವ ಬಾಸ್ಗೆ ಭಾರಿ ಇಷ್ಟ ಜೈ ಆಂಜನೇಯ ಅಂತಂದರೆ. ಓಕೆ, ಅದು ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ಅವ್ರ ಸಿನಿಮಾ ನೋಡಬೇಕು ಅಂತ ನಾವು ಕಾಯ್ತಾ ಇದ್ವಿ ಇಷ್ಟು ದಿನ. ಇವತ್ತು ರಿಲೀಸ್ ಆಗ್ತಾ ಇದೆ, ತುಂಬ ಖುಷಿ ಮೇಡಮ್. ಸಿನಿಮಾ ರಿಲೀಸ್ ಬನಶಂಕರಿ ಮೇಡಮ್, ಬನಶಂಕರಿ ಸೆಕೆಂಡ್ ಸ್ಟೇಜ್. ಏನು ಮೇಡಮ್ ಎಕ್ಸ್ಪೆಕ್ಟೇಷನ್ ಅಂದರೆ
ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಪ್ರೇಮ್ ಮಾಡಿರೋ ಸಿನಿಮಾದಲ್ಲೇ ಇದು ಡಿಫ್ರೆಂಟ್ ಮೂವಿ ಮೇಡಮ್. ಇದು ಇನ್ನೊಂದು ಏನಪ್ಪ ಅಂದರೆ ಪ್ಯಾನ್ ಇಂಡಿಯಾ ಮೂವಿ, ಅದೇ ಸ್ಪೆಷಲ್ ಇರೋದಲ್ಲಿ. ಏನು ಮೇಡಮ್? ಸಖತ್ತಾಗಿದೆ ಮೇಡಮ್. ಟ್ರೈಲರ್ ಆಸಮ್ ಮೇಡಮ್. ನಮ್ಗೆ ತುಂಬಾ ಇಷ್ಟ ಆಗಿದೆ. ನಮ್ಮನ್ನ ಹೊಡಿಬೇಕು ಅಂತ ಪವರ್ಫುಲ್ ಡೈಲಾಗ್ಸ್, ಒಂದೊಂದು ಪವರ್ಫುಲ್ ಡೈಲಾಗ್ಸ್. ಹೇಳಪ್ಪ, ನಮ್ಮನ್ನ ಹೊಡಿಬೇಕು ಅಂತ ಊರಲ್ಲಿ ಮಚ್ ತಟ್ಟೋರಿಗೆ ಕೆಲಸ ಕೊಟ್ಟವ್ರೆ. ನಾನು ಒಂದ್ಸರಿ ಮಚ್ ಹಿಡಿದ್ರೆ ಊರಲ್ಲಿ ಹೆಣ ಸುಡೋರಲ್ಲ, ಬ್ಯುಸಿ ಆಗೋಯ್ತಾರಲ್ಲ. ಸಾಕ. ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಮೂವಿ ಬಂದಿದೆ, ನೋಡಬೇಕು. ಮತ್ತೆ ಫುಲ್ ಮಾಸ್ ಮೂವಿ, ಮಾಸ್ ಆಡಿಯನ್ಸ್ಗೆ ಒಳ್ಳೆ ಮೂವಿ. ಅದೇ ಮೇಯ್ನ್ ಆಗಿ ಸಾಂಗ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಪ್ರೇಮ್ ಡೈರೆಕ್ಷನ್ ಅಲ್ಲಿ ಸಾಂಗ್ಸ್ ಚೆನ್ನಾಗಿರುತ್ತೆ. ಅದರಲ್ಲಿ ಲಾಸ್ಟ್ ಅಲ್ಲಿ ನಮ್ ಕಿಚ್ಚ ಬಾಸ್ ಬೇರೆ ಬರ್ತಾರೆ, ಅದೊಂದು ಸರ್ಪ್ರೈಸಿಂಗ್ ಎಂಟ್ರಿ ಇದೆ, ಅದು ಇನ್ನೂ ಚೆನ್ನಾಗಿದೆ. ಅದು ಮಾತ್ರ ನೋಡ್ಲೇಬೇಕೆಲ್ಲಾನು. ಆಕ್ಚುಲಿ KD ಅಂದ್ರೆ ಕಾಳಿದಾಸ ಅನ್ಕೊಂತೀವಿ, ಲಾಸ್ಟ್ ಅಲ್ಲಿ KD ಅಂದ್ರೆ ಕಿಚ್ಚ ಧ್ರುವ ಅಂತ ಬರುತ್ತೆ ಸರ್. ಅವ್ರದ್ದು ಮಾಸ್ ಆಗಿ ತೋರಿಸಿದ್ದಾರೆ ಇದರಲ್ಲಿ. ಬೇರೆ ಇಷ್ಟು ಮೂವೀಸ್ ಅಲ್ಲಿ ಅವ್ರು ಇದ್ರಲ್ಲಿ ಇನ್ನೂ ಮಾಸ್ ಆಗಿ ತೋರಿಸಿದ್ದಾರೆ. ಇಷ್ಟು ಇದರಲ್ಲಿ ಅವ್ರು ಮಾಡಿರೋ ಮೂವೀಸ್ ಅಲ್ಲಿ ಇದು ಇನ್ನೂ ಮಾಸ್ ಆಗಿದೆ. ಹೀರೋಯಿನ್ ಮಾತ್ರ ಹೀರೋಗಿಂತ ಒಂದು ಲೆವೆಲ್ ಇನ್ನೂ ಜಾಸ್ತಿ ಮಾಸ್ ಆಗಿ ಮಾಡಿದ್ದಾರೆ ಹೀರೋಯಿನ್. ಇದು ಅಂತ್ಯ ಅಲ್ಲ ಮೇಡಮ್, ಆರಂಭ. KD1 ಮುಗಿದಿದೆ, KD2 ವೇಟಿಂಗ್. ಕಿಚ್ಚ ಸುದೀಪ್ ಅಣ್ಣ ಎಂಟ್ರಿ ಆಗಿದೆ. ಆಕ್ಷನ್ ಓರಿಯೆಂಟೆಡ್ ಮೂವಿ, ಚೆನ್ನಾಗಿದೆ, ಮಾಸ್ ಆಗಿದೆ. ಆಕ್ಟಿಂಗ್ ಅಲ್ಲಿ ಫುಲ್ ಔಟ್ ಆಫ್ 100 ಕೊಡ್ಬೋದು ಮೇಡಮ್. ಎಲ್ಲರ ಆಕ್ಟಿಂಗ್ ಚೆನ್ನಾಗಿದೆ ಮೇಡಮ್. ಫಿಲಮ್ ಅಲ್ಲಿ ಆಕ್ಷನ್ ಇದೆ, ಸಾಂಗು, ಕತೆ, ಎಲ್ಲರ ಅಭಿನಯ ಆಗ್ಲಿ, ಮ್ಯೂಸಿಕ್ ಆಗ್ಲಿ, BGM ಆಗ್ಲಿ, ಒಂದು ಫಿಲಮ್ಗೆ ಏನೇನ್ ಬೇಕು ಎಲ್ಲ ಚೆನ್ನಾಗಿದೆ ಮೇಡಮ್. ಆಡಿಯನ್ಸ್ಗೆ ಏನ್ ಹೇಳ್ತೀವಿ ಅಂದ್ರೆ, ತುಂಬಾ ದಿನ ಆದ್ಮೇಲೆ ಕನ್ನಡದಲ್ಲಿ ಒಂದು ಒಳ್ಳೆ ಫಿಲಮ್ ಬಂದಿದೆ. ಬಂದು ಎಲ್ಲರೂ ಫಿಲಮ್ ನೋಡಿ, ಯಾರು ನೆಗೆಟಿವ್ ಆಗಿ ಮಾತಾಡಕ್ ಹೋಗ್ಬೇಡ್ರಿ. ಫಸ್ಟ್ ಬಂದು ಫಿಲಮ್ ನೋಡಿ ಆಮೇಲೆ ಮಾತಾಡಿ. ಸಖತ್ ಮೂವಿ ಮೇಡಮ್, ಸಖತ್ ಮೂವಿ. ದಿಸ್ ಕಮ್ ಬ್ಯಾಕ್ ವಾಸ್ ಪರ್ಸನಲ್. ಇದು ಇಂಡಸ್ಟ್ರಿಗೆ ಬೇಕಾಗಿತ್ತು, ಪ್ರೇಮ್ ಅವ್ರಿಗೆ ಬೇಕಾಗಿತ್ತು, ಧ್ರುವ ಅವ್ರಿಗೆ ಬೇಕಾಗಿತ್ತು. ಆಬ್ಸಲ್ಯೂಟ್ ಸಿನಿಮಾ. ಇದ್ರ ಮುಂದೆ ಈ ವರ್ಷ ಇನ್ನ 5 ಫಿಲಮ್ ಬರ್ಲಿ, ಯಾವುದು ನಿಲ್ಲಲ್ಲ. ಬ್ಯಾಂಗ್ ಬ್ಯಾಂಗ್ ಬ್ಯಾಂಗ್. ಸೂಪರ್ ಆಗೈತೆ ಮೇಡಮ್ ಮೂವಿ. ಇಂಥ ಮೂವಿ ಕನ್ನಡದಲ್ಲಿ ಬರಬೇಕು. ಸೂಪರ್ ಆಗಿತ್ತು, ಚೆನ್ನಾಗಿದೆ ಮೇಡಮ್ ಮೂವಿ, ತುಂಬಾ ಚೆನ್ನಾಗಿದೆ. KD ಪಾರ್ಟ್ ಬರಬೇಕು. ನಮ್ಮ ಹುಡುಗಿದ ಕಿಲಾಡಿ, ನಮ್ಮ ಬಾಸ್ ಮೂವಿ KD. ಜೈ KD. ಬ್ಲಾಕ್ ಬಸ್ಟರ್ ಸೂಪರ್. ಸುದೀಪ್ ಅವ್ರ ಆಕ್ಟಿಂಗ್ ಅಂತ ಅಲ್ಟಿಮೇಟ್. ಆಕ್ಚುಲಿ ಕ್ಲೈಮ್ಯಾಕ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ, ಸೆಕೆಂಡ್ ಪಾರ್ಟ್ಗೋಸ್ಕರ ವೇಟ್ ಮಾಡ್ತಾ. ಅಲ್ಟಿಮೇಟ್ ಸೂಪರ್. ಥ್ಯಾಂಕ್ ಯು. ಪಾರ್ಟ್ 2 ಕೊಟ್ಟಿದ್ದಾರೆ. ಪಾರ್ಟ್ 2 ಹೀರೋ ಅಣ್ಣ ಅವ್ರಿಗೆ ಬರುತ್ತೆ. ಸೂಪರ್ ಆಗಿದೆ ಮೂವಿ, ಸೂಪರ್. ಧ್ರುವನೇ ಆಕ್ಟಿಂಗ್ ಇಷ್ಟ ಆಯ್ತಕ್ಕ. ಮತ್ತೆ ಮಚ್ಚಲಕ್ಷ್ಮಿ ಆಕ್ಟಿಂಗ್ ಸೂಪರ್ ಆಗ. ಡೈರೆಕ್ಷನ್ ಅಕ್ಕ ಎಷ್ಟೋ ದಿನ ಆಯ್ತಕ್ಕ ನೋಡಿ ಡೈರೆಕ್ಷನ್ ಅವ್ರದ್ದು. ಜೀವನ ಲಾಸ್ಟ್ ನೋಡಿದ್ದು ಆ ತರ ಫಿಲಮ್. ಈಗ ಮಚ್ ಕೊಟ್ಟಿದ್ದಾರೆ. ಮಚ್ ಏನಿಗೆ ಹಿಡಿದಾರೆ ಅಂತ ಧ್ರುವಣ್ಣವರು ಮಚ್ ಏನಿಗೆ ಹಿಡಿದಾರೆ ಅಂತ ಈ ಫಿಲಮ್ ಬಂದು ನೋಡ್ಬೇಕು. ಮಚ್ ಏನು ಕೊಟ್ಟಿದ್ದಾರೆ ಅಂತ ಫಿಲಮ್ ನೋಡ್ಬೇಕು. ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಆಗ ಸೂಪರ್ ಆಕ್ಟಿಂಗ್ ಆಗ ಬಂದಿದ್ದಾರೆ. ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ. ಆದ್ರೂ ಗೆಸ್ಟ್ ಅಪಿಯರೆನ್ಸ್ ಮಾಡಿದಾರೆ ಅಂದ್ರೂ ಸೂಪರ್ ಆಕ್ಟಿಂಗ್ ಮಾಡಿದಾರೆ. ಬಂದ ಕಾಲ ಬರುವಲ್ಲಕ್ಕ, ಕಾಯಿ ದೇವರಾಗಿ ಬಂದಿದಾರೆ ಅಕ್ಕ. ಸುದೀಪ್ ಅಣ್ಣವರು ಕಾಯಿ ದೇವರಾಗಿ ಬಂದಿದಾರೆ ಅಕ್ಕ. ಸೂಪರ್ ಆಗಿದೆ ಆಡಿಯನ್ಸ್, ಸೂಪರ್ ಆಗಿದೆ ಮೂವಿ. ಆಡಿಯನ್ಸ್ ಸೂಪರ್ ಆಗಿದೆ ಮೂವಿ, ಸೂಪರ್. ಜೈ KD. ಸಖತ್ತಾಗಿದೆ, ಎಲ್ಲೂ ಬೇಜಾರಾಗಲ್ಲ ಸರ್. ಥ್ಯಾಂಕ್ ಯು. ಎಲ್ಲೂ ಏನು ಮಾಡೋಕ್ಕಾಗಲ್ಲ ಸರ್, ಆ ಥರ ಒಂದು ಮೂವಿ ಸಖತ್ತಾಗಿದೆ. ನಾವು ಧ್ರುವ ಸರ್ನ ಈ ಥರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅನ್ಬಿಲಿಯಬಲ್ ಅನ್ಸ್ಬಿಡ್ತು ನನಗೆ, ಈ ಥರ ಇರುತ್ತಾ ಫಿಲಮ್ ಅಂತ. 1 hour ಲೇಟಾಗಿ ಬಂದೆ ಸರ್. 6 ಟಿಕೆಟ್ ಇತ್ತು ನನ್ನ ಹತ್ರ. ಬಂದೆ, ನೋಡಿದೆ, ರಿಕ್ವೆಸ್ಟ್ ಮಾಡ್ಕೊಂಡು, ಇಲ್ಲೊಬ್ರು ನಿಂತಿದ್ರು, ರಿಕ್ವೆಸ್ಟ್ ಮಾಡ್ಕೊಂಡು ನೋಡಿದೆ. ಯಾರು ಏನೂ ತೊಂದರೆ ಕೊಡಲಿಲ್ಲ, ಆರಾಮಾಗಿ ನೋಡಿದೆ. ಬಟ್ ನೆವರ್ ಈ ಥರ ಎಕ್ಸ್ಪೆಕ್ಟ್ ಮಾಡಿಲ್ಲ. ದುರಂಧರ್ ಬಗ್ಗೆ ಹೇಳ್ತಾರೆ ನಮ್ಮವರೇ. ನಾನು ನೋಡಿದ್ದೀನಿ, ನಮ್ಮ ಫ್ರೆಂಡ್ಸ್ ಸರ್ಸ್ಗಳು ಹೇಳಿದ್ದಾರೆ ದುರಂಧರ್ ಹಂಗಿದೆ. ಓಕೆ, ದುರಂಧರ್ ಹಂಗಿದೆ, ಬಂದು ನೋಡ್ರಿ. ಇದು ನೋಡ್ರಿ KD ಫಿಲಮು. ವಾಟ್ ಈಸ್ KD? ಅದು ಯಾವುದೋ ನಮ್ಮ ಪ್ರೇಮ್ ಸರ್ ಬಗ್ಗೆ ಸರ್ಸ ಸಾಂಗ್ ಬಗ್ಗೆ ಒಂದು ಕೆಟ್ಟ ಕಮೆಂಟ್ ಹಾಕಿದ್ರು. ಇರಲಿ, ಅವ್ರೇನೋ ಇಂಟೆನ್ಷನ್ ಇತ್ತು, ನಾವೇನೋ ಥಿಂಕ್ ಮಾಡಿದ್ನೋ, ನನ್ನ ಬಗ್ಗೆನೂ ಹೇಳ್ಕೊಂಡು ನಾವೇನೋ ಥಿಂಕ್ ಮಾಡಿದ್ನೋ, ಅದು ಇದು ಅಂತ ಹೇಳಿದ್ನೋ ಅಲ್ವಾ. ಓಕೆ, ನಮಗೋಸ್ಕರ ಅವರು ಆ ಸಾಂಗ್ ರಿಮೂವ್ ಮಾಡಿದ್ದಾರೆ. ಅದ್ಭುತ ಸಾಂಗು. ಈಗಿನ ಯುವಕರಿಗೆ ಅದೇ ಬೇಕು ಏನ್ರಿ, ಈಗಿನ ಯುವಕರಿಗೆ ಅದೇ ಬೇಕು. ತೆಗ್ದಾಕಿದ್ದಾರೆ ಯಾರಿಗೋಸ್ಕರ? ಫಿಲಮ್ ಒಳ್ಳೆ ಫಿಲಮ್ ಚೆನ್ನಾಗಿ ಬರಲಿ, ಕೋಟಿ ರೂಪಾಯಿ ಹಾಕಿದ್ದಾರೆ ಗೊತ್ತಾ, ನಮಗೋಸ್ಕರ ಎಂಟರ್ಟೈನ್ಮೆಂಟ್ಗೆ. ಈಗ ರಜಾ ದಿನ ಬೇರೆಗಳು ಎಲ್ಲ ಬಂದು ನೋಡಿ, ಎಲ್ಲ ಫ್ಯಾಮಿಲಿ ನೋಡ್ಬೋದು. ವಾಟ್ ಎಮೋಷನ್ ಇಂದ ಹಿಡಿದು ಇಲ್ಲಿವರೆಗೂ ಚೆನ್ನಾಗಿ ಮಾಡಿದ್ದಾರೆ. ಧ್ರುವ ಸರ್ಜರ್ ಮಾತ್ರ ಅದ್ದೂರಿಗೆ ಸೀಮಿತ ಅನ್ಕೊಬಿಟ್ಟಿದ್ದು. ಬಟ್ ಈ ಥರ ಅನ್ಕೊಂಡಿದ್ದಿಲ್ಲ. ವೈಫ್ ನೋಡಿದ್ರೆ ದೇವ್ರಣ್ವೆ ಏನ್ರಿ ಹಿಂಗೆ ಮಾಡಿದ್ದೀರ ಅಂತ ಕೇಳ್ತಾರೆ. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಐ ಥಿಂಕ್ ನಾನು 1 hour ಲೇಟಾಗಿ ಬಂದಿದ್ದಕ್ಕೆ ಇಷ್ಟೇ ಮೂವಿ ಅನ್ಸ್ಬಿಡ್ತು ನನಗೆ. ಇನ್ನೂ ಬೇಕು ಅನಿಸ್ತಿತ್ತು. ನಾವು ದಯವಿಟ್ಟು ನಮ್ಮ ಕಿಚ್ಚ ಬಾಸ್ ಅಂತೂ ಎಕ್ಸ್ಟ್ರಾಡಿನರಿ. ಅವ್ರದ್ದು ಒಂದು ಕಡಕ್ ಕ್ಲಿಪ್ ಕೊಟ್ಟಿದ್ದಾರೆ. ಹೇಳಿದರೆ ಯಾರೋ ಕೇಳಿದ್ರಪ್ಪ ನೋಡಿ, 2 ನಿಮಿಷದಲ್ಲಿ ಎಷ್ಟು ಕ್ರೇಜ್ ಇತ್ತು ಅಂದರೆ, ನಾನೇ ಪಟಾಕಿ ಬಿಚ್ಚೆ ಬಂದ್ಬಿಟ್ಟು ಆ ಥರ ಇತ್ತು ಕ್ರೇಜು. ನೆಕ್ಸ್ಟ್ ಇನ್ನೂ ಬರೋದು ಮುಂದುವರಿಸಿ ದಯವಿಟ್ಟು ಕಿಚ್ಚ ಬಾಸ್ ಹಾಕೊಳ್ಳಿ. ನಮ್ಮ ಶಂಕರ್ನಾಗಿರ್ಬೋದು, ವಿಷ್ಣು ಅಪ್ಪಾಜಿ ಅವ್ರದ್ದು ಸಾಂಗಲ್ಲಿ ಹಾಕೊಳ್ಳಿ ದಯವಿಟ್ಟು. ರಾಜಣ್ಣನ ತೋರಿಸಿದ್ರೆ ಒಪ್ಕತ್ರಿ, ಈಸ್ ಅ ಲೆಜೆಂಡ್ ಕನ್ನಡ ಇಂಡಸ್ಟ್ರಿ, ಒಪ್ಕತ್ರಿ. ಬಟ್ ವಿಷ್ಣುವರ್ಧನ ಯೂಸ್ ಮಾಡಿ, ಶಂಕರ್ನಾಗ ಇದು ಮಾಡಿ, ಎಲ್ಲರೂ ಸೇರಿಸಿ ಒಂದು ಕನ್ನಡ ಬೆಳೆಸಿ. ಪ್ರೇಮ್ ಸರ್, ನೀವು ಮಾಡ್ತೀರಾ, ನೀವು ಮಾಡ್ತೀರಾ, ಯಾರು ಇದು ಮಾಡಲ್ಲ. ಯಾರು ಏನಾದ್ರು ಅಂದ್ಕೊಳ್ಳಿ, ಯು ಅಷ್ಟೇ, ನೀವೇ
ಯಾರು ನಿಮಗೆ ಸರಿಸಾಟಿಲ್ಲ. ಈ ಥರ ಒಂದು ಇದು ಮಾಡ್ಬೇಕಾದ್ರೆ ಫಿಲಮ್ ನೀವು ತಲೆ ಓಡಿಸಿ ಚೆನ್ನಾಗಿ ಮಾಡಿದ್ದೀರಾ, ಅದ್ಭುತ. ಲವ್ ಯು ಪ್ರೇಮ್, ಲವ್ ಯು ಕೆಡಿ, ಜೈ ಕಿಚ್ಚಬಾಸ್. ಸಿನಿಮಾ ಪೂರ್ತಿ ನೋಡಿದ್ಮೇಲೆ ಒಂದು ಏನೋ ಒಂಥರ ಒಂದು ಹುಮ್ಮಸ್ಸು. ಯಾಕಂತ ಕೇಳಿದ್ರೆ ಲ್ಯಾಂಗ್ ಇಟ್ಕೊಂಡು ಎಲ್ಲರೂ ಮಾಡೋಕ್ಕಾಗಲ್ಲ. ಸೊ ಪ್ರೇಮ್ ಸರ್ ಡಿಫ್ರೆಂಟಾಗಿ ಮಾಡಿದ್ದಾರೆ. ಏನು ಈಗ ಧ್ರುವ ಸರ್ಜಾ ಅವರು ಯಾಕೆ ಹಿಡಿತಾರೆ ಅನ್ನೋ ಕುತೂಹಲ ಇತ್ತು. ಮೇಡಮ್ ಅವ್ರ ಫ್ಯಾಮಿಲಿಗೋಸ್ಕರ, ಫ್ಯಾಮಿಲಿ ರಕ್ಷಣೆಗೋಸ್ಕರ ಮತ್ತು ಅವ್ರ ಲವರ್ ಕಾಪಾಡೋಕ್ಕೋಸ್ಕರ ಹಿಡಿತಾರೆ. ಆದರೆ ಬೇರೆ ಥರ ಹಿಡಿದವ್ರೆ, ಓಕೆನಾ. ಎಲ್ಲೂ ಅಂದರೆ ಧ್ರುವ ಸರ್ಜಾ ಹಿಡಿದವ್ರೆ ಅವ್ರ ಸ್ಟೈಲಲ್ಲಿ ಹಿಡಿದವ್ರೆ, ಸಾಕತ್ತಾಗಿದೆ ಮೇಡಮ್. ಅವರೇ ಧ್ರುವ ಸರ್ಜಾ ಈ ಫಿಲಿಮಲ್ಲಿ ನಗಿಸ್ತಾರೆ, ಅಳಿಸ್ತಾರೆ, ಎಮೋಷನ್ ಕೊಡ್ತಾರೆ. ಆಮೇಲೆ ಕಾಳಿ ರೂಪದಲ್ಲಿ ಮಾಡೋರೆ ಮೇಡಮ್, ನಮ್ಮ ಮೈಯಲ್ಲಿ ನಮಗೆ ನನಗಳು ಶೇಕ್ ಆಗಬೇಕು ಆ ಲೆವೆಲ್ ಆಕ್ಷನ್ ಮಾಡೋರು. ಇದರಲ್ಲಿ ಧ್ರುವ ಸರ್ಜಾ ಅವರೇ ಹೈಲೈಟ್ ಆಗ್ತಾರೆ, ಓಕೆನಾ. ಹೀರೋಯಿನು ಸಾಕತ್ತಾಗ ಅವರು ಅಂದರೆ ಅವ್ರ ಸ್ಟೈಲು, ಅವರ ಆ ಮಾತಾಡೋಂಥ ಮೀನಿಂಗ್ಸು ಮತ್ತು ಅವ್ರು ಮಾಡಿರೋಂಥ ಆಕ್ಷನ್ಸು ಎಲ್ಲದಕ್ಕಿಂತ ಈ ಸಿನಿಮಾದಲ್ಲಿ ಓವರ್ ಆಗಿದೆ, ಮಸ್ತ ಮಾಡಿದ್ರೆ. ಪ್ರೇಮ್ ಸರ್ ಎಲ್ರಿಗೂ ಸೂಪರಾಗಿ ಹೇಳ್ಕೊಂಡು ಹೋಗೋರೆ. ಇನ್ನು ರವಿಚಂದ್ರನ್ ಅವರು ಅಲ್ಲಲ್ಲಿ ಕಾಣಿಸ್ತಾರೆ, ಸಾಕಾದಾಗ ಖುಷಿ ಆಗುತ್ತೆ. ಇನ್ನು ನಮ್ಮ ರಮೇಶ್ ಅರವಿಂದ್ ಅವರು ಡಿಫ್ರೆಂಟೇ ಮಾಡೋರೆ. ಅವ್ರನ್ನ ಬರೀ ಅಂತಿಂತ ಪಾತ್ರದಲ್ಲಿ ನೋಡಿದ್ವಿ, ಇದ್ರಲ್ಲಿ ಬೇರೆ ಲೆವೆಲಲ್ಲಿ ನೋಡ್ತೀವಿ, ಓಕೆನಾ. ಇನ್ನು ಸಂಜಯ್ ದತ್ ಆಗಿರ್ಬೋದು, ಶಿಲ್ಪಾ ಶೆಟ್ಟಿ ಆಗಿರೋದು ಬೇರೆ ಲೆವೆಲ್ ಮಾಡಿದ್ರೆ. ನಮ್ಮ ಕಿಚ್ಚಬಾಸ್ ಅವರು ಸರ್ ನಮ್ಮ ಕಿಚ್ಚಬಾಸ್ ಅವರು ಲಾಸ್ಟ್ 5 ನಿಮಿಷ ಬರ್ತಾರೆ, 5 ನಿಮಿಷ ಬಂದ್ಬಿಟ್ಟು ಹೈಲೈಟ್ ಆಗಿದೆ ಸರ್, ಹೈಲೈಟ್ ಅನ್ಬೋದು. ಅವ್ರ ತಿರ್ಸೋಂಥ ಕೈ ಸ್ಟೈಲು, ಅವರ ವಿಲನ್ ವಾಯ್ಸು, ಅವರ ಲುಕ್ಕಿಂಗ್ಸು, ಅವರ ವೈಟಿಂಗ್ಸು ಬಾಬಾ ಬೇರೆ ಲೆವೆಲ್ ಇದೆ. ನಾನು ಪಾರ್ಟ್ 2 ಕಾಯ್ತಾ ಇದ್ರೆ, ಪಾರ್ಟ್ 2 ಈ ಸಿನಿಮಾ ಮಾಡ್ಬೋದು. ಇವತ್ತು ನೀವು ನೋಡಿದ್ರ ಇಲ್ಲಿ ಧ್ರುವ ಬಾಸ್ ಜಾತ್ರೆ ನಡೀತಾ ಇದೆ, ಓಕೆನಾ. ಸೊ ಪಾರ್ಟ್ 2 ಮಾಡ್ಬೋದು. ಪಾರ್ಟ್ 2 ಬೇಗ ಮಾಡಿ. KVN ಪ್ರೊಡಕ್ಷನ್ ಅವ್ರಿಗೆ ಹೇಳ್ತೀನಿ, ಒಂದು ಒಳ್ಳೆ ಸಿನಿಮಾ ನೀವು ಕೈ ಹಾಕಿದಿರಾ, ಓಕೆನಾ. ಅರ್ಜುನ್ ಅವರೇ ಸೂಪರ್ ಮ್ಯೂಸಿಕ್ ಕೊಡ್ತೀರಾ. ಟೋಟಲಿ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಎಮೋಷನ್ ಮೂವಿ, ಮತ್ತೆ ನೋಡ್ಬೇಕನ್ನೋ ಮೂವಿ. ಪ್ರೇಮ್ ಸರ್ ಡೈರೆಕ್ಷನ್ ನೋಡಿ ಮೇಡಮ್, ಅವ್ರು ಏನಾದ್ರು ಮಾಡಿದ್ರೆ ಒಂದು ಡಿಫ್ರೆಂಟ್ ಆಗಿ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವ್ರದ್ದು ಅದಕ್ಕೆ ಅವ್ರನ್ನ ವಿಶ್ವಾಮೇನ್ ಅಂತ ಕೇಳೋದು, ಓಕೆನಾ. ಅವರು ಎಲ್ಲೂ ಅಷ್ಟೇ ಮಾಡಿರೋ ಕಥೆನ ಮತ್ತೆ ರಿಪೀಟ್ ಮಾಡೋದಿಲ್ಲ. ಆ ಸನ್ನಿವೇಶಗಳಾಗಿರ್ಬೋದು ಮಾಡಿರೋದ ಮತ್ತೆ ಮಾಡೋದಿಲ್ಲ. ಒಂದು ಡಿಫ್ರೆಂಟ್ ಆಗಿ ಎಲ್ಲ ಒಂದ್ ಕಡೆ ಕಥೆ ನಮಗೆ ಗೊತ್ತಾಗೋದೇ ಇಲ್ಲ, ಏನ್ ನಡೆಯುತ್ತೆ ಅಂತ ಕುತೂಹಲ ಆ ಲೆವೆಲ್ಗಿದೆ. ಜೈ ಪ್ರೇಮಣ್ಣ. ಜೋಗಿ ಪ್ರೇಮ್ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಕೇಡಿ ದಿ ಡೆವಿಲ್ ಈ ವರ್ಷದ ಅತಿ ದೊಡ್ಡ ಬಿಗ್ ಬ್ಲಾಕ್ ಬಸ್ಟರ್ ಮೂವಿ 2026ರಲ್ಲಿ ಕೇಡಿ ದಿ ಡೆವಿಲ್ ಮಾತ್ರ. ಇದನ್ನ ಹಿಂದಿಕ್ಕುದಕ್ಕೂ ಮುಂದಿಗೂ ಯಾವ ಸಿನಿಮಾನಿಂದನೂ ಸಾಧ್ಯ ಇಲ್ಲ. ಈ ವರ್ಷದಲ್ಲಿ ಅದೇ ಬ್ಲಾಕ್ ಬಸ್ಟರ್, ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ. ವರ್ಲ್ಡ್ ವೈಡು ಬಿಗ್ ಬ್ಲಾಕ್ ಬಸ್ಟರ್ ಇದು ಈ ವರ್ಷದ ಅತಿ ದೊಡ್ಡ ಬಿಗ್ ಬ್ಲಾಕ್ ಬಸ್ಟರು. ಸಿನಿಮಾ ಆರಂಭ ಆದಾಗಿದ್ದ ಹಿಡಿದು ಕೊನೆವರೆಗೂ ನಮ್ಮ ಇಂಟ್ರೆಸ್ಟ್, ಗಮನ ಸಿನಿಮಾ ಕಡೆನೇ ಇರುತ್ತೆ, ಬೇರೆ ಕಡೆ ಎಲ್ಲೂ ಹೋಗಲ್ಲ. ಅಷ್ಟು ಕಾಮಿಡಿ ಅಂತೂ ತುಂಬ ಚೆನ್ನಾಗಿದೆ. ಸಾಂಗ್ಸ್ ಅಂತೂ ಇನ್ನೂ ಹೈ ಲೆವೆಲಲ್ಲಿದೆ. ಸ್ಟಂಟ್ಗಳಂತೂ ಸಿನಿಮಾ ಥಿಯೇಟ್ರ್ ಶೇಕ್ ಆಗೋಗುತ್ತೆ. ಆ ಥರ ನಮ್ಮ ಧ್ರುವ ಸರ್ಜಾ ಸರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರ ಆ್ಯಕ್ಟಿಂಗೇ ನಾನು ಫುಲ್ ಫಿದಾ ಆಗ್ಬಿಟ್ಟಿದ್ದೀನಿ. ನಂಬರ್ 1 ಮೂವಿ ಆಗುತ್ತೆ ಈ ವರ್ಷದಲ್ಲಿ 2026ರಲ್ಲಿ ಬಿಗ್ ಬ್ಲಾಕ್ ಬಸ್ಟರ್ ಮೂವಿ ಕೇಡಿ ದಿ ಡೆವಿಲ್. ಪ್ರೇಮ್ ಡೈರೆಕ್ಷನ್ ಅವರು ಸುಮಾರು ವರ್ಷದಿಂದ ಈ ಸ್ಕ್ರಿಪ್ಟ್ ರೆಡಿ ಇಟ್ಟಿದ್ರೇನೋ ನಮ್ಮ ಧ್ರುವ ಸರ್ಜಾ ಸರ್ಗೆ. ಈ ಸ್ಕ್ರಿಪ್ಟು ಈ ಕೇಡಿ ದಿ ಡೆವಿಲ್ ನಮ್ಮ ಧ್ರುವ ಸರ್ಜಾ ಸಾರ್ಗೆನೇ ಮಾಡಿಸ್ದಂಗಿದೆ. ಅವರಲ್ಲೇ ಬೇರೆ ಯಾರೇ ಮಾಡಿದ್ರು ಇದು ಸೆಟ್ ಆಯ್ತಿರಲಿಲ್ಲ. ನಮ್ಮ ಧ್ರುವ ಸರ್ಜಾ ಸರ್ಗೆನೇ ಈ ಮೂವಿ ಮಾಡಿಸ್ದಂಗಿದೆ. ಅವರಂತೂ ನಂಬರ್ 1 ಸ್ಥಾನದಲ್ಲಿ ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬಿಗ್ ಬ್ಲಾಕ್ ಬಸ್ಟರ್ ಆಗುತ್ತೆ. ಅವರ ಆ್ಯಕ್ಟಿಂಗ್ ಅಂತೂ ನಾನು ಹುಚ್ಚನೇ ಆಗ್ಬಿಟ್ಟಿದ್ದೀನಿ, ಫಿದಾ ಆಗ್ಬಿಟ್ಟಿದ್ದೀನಿ. ಅಷ್ಟು ತುಂಬ ಚೆನ್ನಾಗಿದೆ. ರೀಶ್ಮಾ ನಾಣಯ್ಯ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ನು. ಮತ್ತು ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಎಂಟ್ರಿ ಸೀನು, ಅವ್ರ ಫೈಟಿಂಗ್ ಸೀನ್ಗಳು ತುಂಬ ಚೆನ್ನಾಗಿದೆ. ಮತ್ತು ದೊಡ್ಡಣ್ಣ, ವಿಲನ್ ಸಂಜಯ್ ದತ್ತು, ಶಿಲ್ಪಾ ಶೆಟ್ಟಿ ಅವರೆಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇಡೀ ಚಿತ್ರತಂಡನೇ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಂಬರ್ 1 ಬ್ಲಾಕ್ ಬಸ್ಟರ್ ಮೂವಿ ಆಗುತ್ತೆ 26ನೇ ಇಸ್ವಿಲಿ, 100% ಗ್ಯಾರಂಟಿ. ಜನ ಸಂತೆಗೆ ಹೆಂಗೆ ಸೇರ್ತಾರೆ ಆ ಥರ ಜನ ಸೇರ್ತಾರೆ ಈ ಮೂವಿಗೆ. ಇದು 100 ಡೇಸ್ಗಿನ್ನ ಇನ್ನೂ ಜಾಸ್ತಿ ಬ್ಲಾಕ್ ಬಸ್ಟರ್ ಮೂವಿ ಆಗುತ್ತೆ ಈ ವರ್ಷದಲ್ಲಿ. ಜೈ ಆಂಜನೇಯ, ಜೈ ಧ್ರುವ ಬಾಸ್.